ಪ್ರತಿಯೊಬ್ಬರ ಲೈಫಲ್ಲಿ ನಡೆಯುವಂಥ ಘಟನೆಗಳು ಅವ್ರವ್ರದ್ದೇ ದೃಷ್ಟಿಕೋನದಲ್ಲಿ ಅವ್ರಿಗೆ ಅರ್ಥ ಆಗಿರುತ್ತೆ. ಬಟ್ ಈ ಘಟನೆ ನಡೆದಾಗ ನೀವು ಕೂಡ ಜೈಲ್ ಹತ್ರ ಬಂದಿದ್ರಿ, ಮಾತಾಡಿದ್ರಿ, ಅವ್ರಿಗೆ ರಾಜ ಎಲ್ಲಿದ್ರು ರಾಜನೇ ಅನ್ನೋ ರೀತಿ ಮಾತಾಡಿದ್ರಿ. ಸೊ ಈಗ ಇಡೀ ಪ್ರಕರಣ ಈ ಹಂತದಲ್ಲಿರುವಾಗ ಫಸ್ಟ್ ಆ ಘಟನೆ ಕೇಳಿದಾಗ ಹೆಂಗೆ ಅನಿಸಿತ್ತು, ಈಗೇನು ಹೇಳ್ತೀರಿ ಅಂತ? ನಾನು ನಿಮ್ಮ ಮಾತಲ್ಲಿ ಒಂದು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ರಾಜ ಎಲ್ಲಿದ್ರು ರಾಜ ಅಂತ ಹೇಳಿಲ್ಲ ನಾನು. ರಾಜನ್ನ ಯಾವಾಗಲೂ ರಾಜನ ಥರನೇ ನೋಡೋಕ್ಕೆ ಇಷ್ಟ ಅಂತ ಹೇಳಿದ್ದು. ರೈಟ್? ಯಾ. ಸೊ ಅದನ್ನು ಎಲ್ಲರೂ ಸ್ವಲ್ಪ ಅದು ಅವ್ರಿಗೆ ಹೆಂಗೆ ಬೇಕೋ ಅದನ್ನು ಹಾಕ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ, ಇದೇ ತಪ್ಪು ಮಾಡೋದು. ಏನೋ ಹೇಳಿರ್ತೀವಿ, ಇನ್ನೇನೋ ಬರುತ್ತೆ. ಅದು ಏನು ಮಾಡೋಕ್ಕಾಗತ್ತೆ, ತಪ್ಪು ಎಲ್ಲರ ಕಡೆಯಿಂದನೂ ಆಗತ್ತೆ ಅಲ್ವಾ? ಖಂಡಿತ ಆಗುತ್ತೆ. ತಪ್ಪಾದಾಗ ಏನು ಮಾಡೋಕ್ಕೆ ಸಾಧ್ಯ? ಒಂದೇ ಒಂದು ಪದ ಸಾರಿ ಅಂತ ಕೇಳ್ಬೋದು ಅಷ್ಟೆ. ಬಟ್ ಇರಲಿ ಹೋಗಲಿ, ನಾನು ಹೇಳ್ದಂಥ ಒಂದೇ ಸ್ಟೇಟ್ಮೆಂಟ್, ರಾಜನ್ನ ಯಾವಾಗಲೂ ರಾಜನ ಥರನೇ ನೋಡೋಕ್ಕೆ ಇಷ್ಟ ಅಂತ. ಈಗಲೂ ಕೂಡ ಐ ಸ್ಟಿಕ್ ಟು ದಟ್ ವರ್ಡ್. ಆ್ಯಂಡ್ ಅದೇನೋ ಗೊತ್ತಿಲ್ಲಪ್ಪ. ಸಿ ಅವರು ಅಂದ ತಕ್ಷಣ ನಮ್ಗೆ ಅದೇ ಬರೋದು, ರಾಜ ಅಂತಲೇ ಬರೋದು ನಮಗೆ ದರ್ಶನ್ ಸರ್ ಅಂತ ಬಂದ ತಕ್ಷಣ. ನಾ ಹೇಳಿಲ್ವಾ, ನಮ್ಮ ಮನೇಲಿ ನಮ್ಮ ತಂದೆ ತಾಯಿಗೆ ನಾವೆಷ್ಟು ಮುದ್ದು ಅಲ್ವಾ, ನಮಗೆ ನಮ್ಮ ತಂದೆ ತಾಯಿಯೇ ಗ್ರೇಟು. ಅಂಥ ವಿಚಾರದಲ್ಲಿ ನನಗೆ ಈ ಇಂಡಸ್ಟ್ರಿಗೆ, ಫಿಲ್ಮ್ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಯಾರೇ ಇಂಟ್ರಡ್ಯೂಸ್ ಮಾಡಿದರೂ ಸಹ ಅವ್ರಿಗೆ ನಾನು ಯಾವತ್ತಿದ್ರೂ ಚಿರಋಣಿಯಾಗಿದ್ದೇ ಇರ್ತೀನಿ. ಸೊ ಆ ವಿಷಯದಲ್ಲಿ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಸೊ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನಲ್ಲ, ನನ್ನ ತಂದೆ ತಾಯಿ ಕೂಡ ಫಾರ್ ಎವರ್ ಆ ರಿಗಾರ್ಡ್ಸ್ ಇದ್ದೇ ಇರುತ್ತೆ ಅವ್ರ ಮೇಲೆ, ಅವರ ಕುಟುಂಬದ ಮೇಲೆ. ಸೊ ಖಂಡಿತವಾಗ್ಲೂ ಹೊರಗಡೆ ಬಂದ ನಂತರ, ಬೇಲ್ ಸಿಕ್ಕ ನಂತರ ಮಾತಾಡಿದ್ರಾ, ಹೇಗೆ ಇದ್ದಾರೆ ಏನು ಅನ್ನೋಂಥದ್ದು ಏನಾರು ಪ್ರಯತ್ನ? ನನಗೆ ಒಂದು ಸಮಯ ಯಾಕೆ ಸ್ವಲ್ಪ ತಗೊಳ್ತಾ ಇದ್ದೀನಿ ಅಂದರೆ, ಇಟ್ ಇಸ್ ನಾಟ್ ದಟ್ ಮಾತಾಡೋಕ್ಕೆ ಸಿಕ್ಕಿಲ್ಲ ಅಂತ ಅಲ್ಲ. ಇನ್ಫ್ಯಾಕ್ಟ್ ನಾನು ವಿಜಯಲಕ್ಷ್ಮಿ ದರ್ಶನ್ ಅವರೊಟ್ಟಿಗೆ ನಾನು ಮಾತಾಡಿದೆ. ಇಟ್ ಈಸ್ ದೇರ್ ಫ್ಯಾಮಿಲಿ ಟೈಮ್ ಅಲ್ಲ. ಈಗ ವಿ ಹ್ಯಾವ್ ಟು ಗಿವ್ ದಮ್ ಸಮ್ ಕೈಂಡ್ ಆಫ್ ಸ್ಪೇಸ್. ಫ್ಯಾಮಿಲಿ ಜೊತೆ ಇದ್ದಾರೆ, ಆ್ಯಂಡ್ ಲೆಟ್ ಹಿಮ್ ಸ್ಪೆಂಡ್ ಸಮ್ ಟೈಮ್. ಆ್ಯಂಡ್ ಹೋಗೋಣ, ನಮಗೂ ಟೈಮ್ ಬರುತ್ತೆ. ಐ ಜಸ್ಟ್ ವಾಂಟ್ ಗಿವ್ ಸಮ್ ಟೈಮ್ ಟು ಹಿಮ್. ಇರಲಿ.